ಬಂಗಾಳದ ಗಡಿಯಲ್ಲಿ ಶುದ್ಧೀಕರಣ ಪರ್ವ, ಅಕ್ರಮ ನುಸುಳುವಿಕೆಗೆ ಬಿದ್ದಿದೆ ಬ್ರೇಕ್. ಪಶ್ಚಿಮ ಬಂಗಾಳದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಒಳನುಸುಳುವಿಕೆ ಎಂಬುದು ದಶಕಗಳಿಂದಲೂ ಒಂದು ದೊಡ್ಡ ಕಳವಳದ ವಿಷಯವಾಗಿತ್ತು. ಆದರೆ ಇದೀಗ ರಾಜ್ಯದ ಆಡಳಿತದ ಚುಕ್ಕಾಣಿ ಹಿಡಿದಿರುವ ಹೊಸ ಸರ್ಕಾರದ ದಿಟ್ಟ ನಡೆಗಳು ಗಡಿ ಭಾಗದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿವೆ. ಅಕ್ರಮ ವಲಸಿಗರ ವಿರುದ್ಧ ರಾಜ್ಯ ಸರ್ಕಾರ ಕೈಗೊಂಡಿರುವ ಸರ್ಜಿಕಲ್ ಸ್ಟ್ರೈಕ್ ಮಾದರಿಯ ಕ್ರಮಗಳು ಭಾರತದ ಆಂತರಿಕ ಭದ್ರತೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಹೆಜ್ಜೆಯಾಗಿ ಗೋಚರಿಸ್ತಾ ಇವೆ. ಗಡಿ ಸುರಕ್ಷತೆ ಮತ್ತು ಗಡಿಪಾರು. ಮುಖ್ಯಮಂತ್ರಿ ಸುವೆಂದು ಅಧಿಕಾರಿಯವರು ಘೋಷಿಸಿದಂತೆ ಈಗಾಗಲೇ 4,800 ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಿ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಿರುವುದು ಸಣ್ಣ ಸಾಧನೆಯಲ್ಲ. ಇದು ಕೇವಲ ಅಂಕಿಅಂಶಗಳ ಆಟವಲ್ಲ, ಬದಲಿಗೆ ದೇಶದ ಸೌಲಭ್ಯಗಳನ್ನು ಅಕ್ರಮವಾಗಿ ಅನುಭವಿಸುತ್ತಿದ್ದವರಿಗೆ ನೀಡಿದ ಎಚ್ಚರಿಕೆಯಾಗಿದೆ. ಗಡಿ ಭದ್ರತಾ ಪಡೆಯ ಬಿಎಸ್ಎಫ್ ಜೊತೆಗೂಡಿ ಗಡಿಯಲ್ಲಿ ತಂತಿ ಬೇಲಿ ಹಾಕಲು ಭೂಮಿ ಹಸ್ತಾಂತರಿಸುವ ಪ್ರಕ್ರಿಯೆ ವೇಗ ಪಡೆದುಕೊಂಡಿರುವುದು ಚಿಕನ್ಸ್ ನೆಕ್ ಎಂದು ಕರೆಯಲ್ಪಡುವ ಸಿಲಿಗುರಿ ಕಾರಿಡಾರ್ನ ಸುರಕ್ಷತೆಗೆ ಹೆಚ್ಚಿನ ಬಲ ತುಂಬಲಿದೆ. ಅಕ್ರಮಕ್ಕೆ ಅಂತ್ಯ, ಹಕ್ಕುಗಳಿಗೆ ಆದ್ಯತೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಅಕ್ರಮ ವಲಸೆಗೆ ರತ್ನಗಂಬಳಿ ಹಾಸಲಾಗಿತ್ತು ಎಂಬ ಆರೋಪಗಳು ಈಗ ಸಾಕ್ಷ್ಯ ಸಮೇತ ಹೊರಬರ್ತಾ ಇವೆ. ಲಕ್ಷ್ಮೀರ್ ಭಂಡಾರ್ ಯೋಜನೆಯಲ್ಲಿ ಸುಮಾರು 27 ಲಕ್ಷ ಫಲಾನುಭವಿಗಳ ಹೆಸರು ಮತದಾರರ ಪಟ್ಟಿಯಲ್ಲೇ ಇಲ್ಲದಿರುವುದು ಮತ್ತು ಪುರುಷರು ಈ ಯೋಜನೆಯ ಲಾಭ ಪಡೆದಿರುವುದು ಹಿಂದಿನ ಆಡಳಿತದ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿಯಾಗಿದೆ. ಇದಕ್ಕೆ ವ್ಯತಿರಿಕ್ತವಾಗಿ ಈಗಿನ ಅನ್ನಪೂರ್ಣ ಯೋಜನೆಯಡಿ ಅರ್ಹ ಮಹಿಳೆಯರನ್ನ ಗುರುತಿಸಿ ನೇರವಾಗಿ ಅವರ ಖಾತೆಗೆ ಹಣ ಜಮೆ ಮಾಡುತ್ತಿರುವುದು ಪಾರದರ್ಶಕ ಆಡಳಿತಕ್ಕೆ ಸಾಕ್ಷಿಯಾಗಿದೆ.